ರಾಜಕೀಯದಲ್ಲಿ ಇದೀಗ ಹೊಸ ಸಂಚಲನವಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಜೊತೆಗೆ ಅಣ್ಣಾಮಲೈಯವರು ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಸಂಜೆ 4 ಗಂಟೆಗೆ ಅಣ್ಣಾಮಲೈರಿಂದ ಅಮಿತ್ ಶಾ ಅವರ ಭೇಟಿ ಆಗಲಿದೆ. ನಿನ್ನೆಯಿಂದಲೂ ಕೂಡ ಈ ಒಂದು ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇತ್ತು. ಅದೇ ಪ್ರಕಾರವಾಗಿ ಇದೀಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ಗೆ ರಾಜೀನಾಮೆ ಲೆಟರ್ ಅನ್ನ ನೀಡಿದ್ದಾರೆ. ಬಿಜೆಪಿ ಸದಸ್ಯತ್ವ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಂಜೆ 4 ಗಂಟೆಗೆ ಅಣ್ಣಾಮಲೈರಿಂದ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಾಗುತ್ತೆ. ವಿಜಯ್ ಟಿವಿಕೆ ಪಾರ್ಟಿ ಸೇರಲಿದ್ದಾರಾ ಅಣ್ಣಾಮಲೈ ಎನ್ನುವಂತಹ ಪ್ರಶ್ನೆ ಇದೀಗ ಮೂಡಿದೆ. ಹೊಸ ಪಾರ್ಟಿಯನ್ನೇ ಕಟ್ಟಿ ಇತಿಹಾಸವನ್ನ ಸೃಷ್ಟಿಸ್ತಾರಾ ಅಥವಾ ವಿಜಯ್ ಟಿವಿಕೆ ಪಾರ್ಟಿಯನ್ನ ಇವರು ಸೇರ್ತಾರಾ? 2 ದಿನದಲ್ಲಿ ನಿರ್ಧಾರವನ್ನ ತಿಳಿಸ್ತೇನೆ ಅಂತ ಹೇಳಿ ಅಣ್ಣಾಮಲೈ ಸುದ್ದಿಗಾರರ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿಯೂ ಕೂಡ ನೆನೆ ಇದೇ ವಿಚಾರವನ್ನ ತಿಳಿಸಿದ್ರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರೊಂದಿಗೆ ಭೇಟಿಯ ಸಂದರ್ಭದಲ್ಲಿ ತಮಿಳುನಾಡು ಬಿಜೆಪಿ ಮಾಜಿ ಮುಖ್ಯಸ್ಥ ಕೆ ಅಣ್ಣಾಮಲೈ ಪಕ್ಷಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಸಂಜೆ 4 ಗಂಟೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡತಕ್ಕಂತಹ ನಿರೀಕ್ಷೆ ಇದೆ. ಇನ್ನು ನಯನಾರ್ ನಾಗೇಂದ್ರನ್ ಅವರು ತಮಿಳುನಾಡು ಬಿಜೆಪಿ ಮುಖ್ಯಸ್ಥ ಸ್ಥಾನದಿಂದ ಸ್ಥಳಾಂತರಿಸಲ್ಪಟ್ಟಾಗಿನಿಂದ ಸ್ವಲ್ಪ ದೂರ ಸರಿದಿದ್ದಾರೆ ಅನ್ನುವಂಥ ಊಹಾಪೋಹಗಳು ಕೇಳಿಬಂದಿತ್ತು. ಆದರೆ ಅವರಿಗೆ ಬಿಜೆಪಿಯಲ್ಲಿ ಇನ್ನು ಮುಂದೆ ಭವಿಷ್ಯ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ವರದಿಗಳು ಕೂಡ ಆಗ್ತಾ ಇದೆ. ಒಟ್ಟಾರೆ ತಮಿಳುನಾಡು ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಆಗಿರುವಂತಹ ಅಣ್ಣಾಮಲೈ ಮುಂದಿನ ರಾಜಕೀಯ ನಡೆಯಂತೂ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಣ್ಣಾಮಲೈ ಶೀಘ್ರದಲ್ಲೇ ಹೊಸ ರಾಜಕೀಯ ಪಕ್ಷ ಸ್ಥಾಪಿಸಬಹುದು ಅನ್ನುವಂತಹ ಊಹಾಪೋಹಗಳು ಕೂಡ ಸದ್ಯ ತಮಿಳುನಾಡು ರಾಜಕೀಯದಲ್ಲಿ ಬಹಳಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಅಣ್ಣಾಮಲೈ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತೇನೆ, ಆ ಒಂದು ಮಾತುಕತೆಯ ನಂತರದಲ್ಲಿ ಅಂತಿಮವಾಗಿರುವಂತಹ ನಿರ್ಧಾರ ಏನಿದೆ ಅದನ್ನ ತಾನು ತೆಗೆದುಕೊಳ್ತೇನೆ ಅನ್ನೋದಾಗಿಯೂ ಕೂಡ ನಿನ್ನೆಯೇ ತಿಳಿಸಿದ್ರು. ಅದರಂತೆ ಈಗ ಬಿಜೆಪಿ ಸದಸ್ಯತ್ವ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆಯನ್ನ ನೀಡಿದ್ದಾರೆ. ಇನ್ನೊಂದು ಕಡೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ತ್ರಿಭಾಷಾ ನೀತಿಗೆ ಅಣ್ಣಾಮಲೈ ಬಹಿರಂಗವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. 9ನೇ ತರಗತಿ ವಿದ್ಯಾರ್ಥಿಗಳಿಗೆ 3 ಭಾಷೆಗಳನ್ನ ಕಡ್ಡಾಯಗೊಳಿಸುವ ನಿರ್ಧಾರಕ್ಕೆ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ. ಈ ವಿಷಯದ ಬಳಿಕ ಬಿಜೆಪಿ ನಾಯಕತ್ವದೊಂದಿಗೆ ಅವರ ಭಿನ್ನಾಭಿಪ್ರಾಯಗಳ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು. ಈ ಬೆನ್ನಲ್ಲೇ ಇದೀಗ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಮುಂದೆ ಇವರ ನಡೆ ಏನ್ ಆಗತ್ತೆ? ಹೊಸ ಪಕ್ಷದ ಸ್ಥಾಪನೆ ಏನಾದ್ರೂ ಆಗತ್ತಾ ಅಥವಾ ಟಿವಿಕೆ ಪಕ್ಷಕ್ಕೆ ಇವರು ಜಾಯ್ನ್ ಆಗ್ತಾರಾ? ಈ ರೀತಿಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳೀಗ ಮೂಡ್ತಾ ಇದೆ. ಇನ್ನೊಂದು ಕಡೆ ಕೊಯಮತ್ತೂರಿನಲ್ಲಿ ಅಣ್ಣಾಮಲೈ ಅವರ ಭಾವಚಿತ್ರವಿರುವಂತಹ ಪೋಸ್ಟರ್ಗಳು ಕೂಡ ಎಲ್ಲೆಡೆಯೂ ಕಾಣಿಸಿಕೊಂಡಿದೆ. ಭಯವಿಲ್ಲದ ಮನಸ್ಸಿಗೆ ಮಿತಿಗಳಿಲ್ಲ ಎನ್ನುವಂತಹ ಸಂದೇಶವಿರುವಂತಹ ಈ ಪೋಸ್ಟರ್ಗಳು ಅಣ್ಣಾಮಲೈ ಅವರ ಹೊಸ ರಾಜಕೀಯ ಹೆಜ್ಜೆಯ ಸುಳಿವನ್ನ ಕೂಡ ನೀಡಿದಂತೆ ಇದೆ. ಇನ್ನು ಅಣ್ಣಾಮಲೈ ಅವರು ಮಕ್ಕಳ ಶಕ್ತಿ ಇಯಕಂ ಹೆಸರಿನ ಹೊಸ ಪಕ್ಷವನ್ನ ಆರಂಭ ಮಾಡ್ತಾರೆ ಅನ್ನುವಂತಹ ಸಾಧ್ಯತೆಗಳಿದೆ ಅನ್ನುವ ಟಾಕ್ಸ್ ಕೂಡ ನಿನ್ನೆಯಿಂದಲೂ ಹರಿದಾಡ್ತಾ ಇದೆ. ಒಟ್ಟಾರೆಯಾಗಿ ಅಣ್ಣಾಮಲೈಯವರು ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿಲ್ಲ. 2021ರಿಂದ 2025ರವರೆಗೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿದ್ದ ಅಣ್ಣಾಮಲೈ ರಾಜ್ಯದಲ್ಲಿ ಬಿಜೆಪಿಯ ಬೆಳವಣಿಗೆಗೆ ಪ್ರಮುಖವಾದಂತಹ ಕಾರಣರಾಗಿದ್ರು. ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಮತ್ತು ಎಐಎಡಿಎಂಕೆ ಮೈತ್ರಿ ಮಾಡಿಕೊಂಡ ವಿಚಾರಕ್ಕೂ ಕೂಡ ಅಣ್ಣಾಮಲೈ ಅಸಮಾಧಾನಗೊಂಡಿದ್ರು. ಇನ್ನು ಚುನಾವಣಾ ಪ್ರಚಾರದಲ್ಲಿ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಗಲಿಲ್ಲ ಎನ್ನುವಂತ ಮಾತುಗಳು ಕೇಳಿಬರ್ತಾ ಇತ್ತು. ಅಣ್ಣಾಮಲೈ ಸತತವಾಗಿ 2 ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಭೆಗಳಿಗೆ ಗೈರಾಗಿರೋದು ಕೂಡ ಮತ್ತಷ್ಟು ಚರ್ಚೆಗಳನ್ನ ಹುಟ್ಟು ಹಾಕುವಂತೆ ಮಾಡಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವರು ತೆಗೆದುಕೊಂಡಿರುವಂತಹ ನಿರ್ಧಾರ ಇದೀಗ ತಮಿಳುನಾಡು ಮಾತ್ರವಲ್ಲದೆ ದೇಶದ ರಾಜಕೀಯ ವಲಯದಲ್ಲಿ ಬಹಳಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಕಾರಣ ಏನು ಎತ್ತ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಇದೀಗ ಸ್ಪಷ್ಟವಾಗಿರುವಂತಹ ಒಂದು ಅಧಿಕೃತವಾದಂತಹ ನಿರ್ಧಾರ ಮುಂದೆ ಏನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯ ಈಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ಗೆ ರಾಜೀನಾಮೆ ಲೆಟರ್ ಅನ್ನ ನೀಡಿದ್ದಾರೆ. ಸಂಜೆ 4 ಗಂಟೆಗೆ ಅಣ್ಣಾಮಲೈರಿಂದ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಅಮಿತ್ ಶಾ ಅವರ ಬಳಿ ಯಾವ ರೀತಿಯಾಗಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಅಲ್ಲಿ ಏನು ಹೇಳ್ತಾರೆ, ತಮ್ಮ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಕ್ಲಾರಿಟಿಯನ್ನ ಕೊಡ್ತಾರಾ ಅಥವಾ ಗೌಪ್ಯವಾಗಿ ತಮ್ಮ ಮುಂದಿನ ಹೆಜ್ಜೆ ಏನಿದೆ ಅದನ್ನ ನಿರ್ಧಾರವನ್ನ ಮಾಡ್ತಾರಾ, ಎಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ವಿಜಯ್ ಟಿವಿಕೆ ಪಾರ್ಟಿಯನ್ನ ಸೇರಲಿದ್ದಾರಾ ಅಣ್ಣಾಮಲೈ ಎನ್ನುವಂತಹ ಪ್ರಶ್ನೆ ಜೊತೆಗೆ ಚರ್ಚೆ ಕೂಡ ಇದೀಗ ಬಹಳಷ್ಟು ಆಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಇವಾಗ ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿ ಹೊಸ ಸಂಚಲನ ಅಂತಾನೆ ಹೇಳ್ಬೋದು. ಅಂದ್ರೆ ಸಡನ್ ಆಗಿ ನಿನ್ನೆ ಈ ಒಂದು ವಿಚಾರ ಪ್ರಸ್ತಾಪ ಆಗತ್ತೆ ರಾಜೀನಾಮೆ ಅನ್ನೋದಾಗಿ ಇವತ್ತು ರಾಜೀನಾಮೆ ಲೆಟರ್ ಅನ್ನೇ ನೀಡಿದ್ದಾರೆ. ಹಾಗಾಗಿ ಇವರ ಮುಂದಿನ ನಡೆ, ಅಣ್ಣಾಮಲೈ ಅವರ ಮುಂದಿನ ಹೆಜ್ಜೆ ಏನಾಗಿರಬಹುದು?
ಅನಂತರಾಮಯ್ಯ, ಇವಾಗ ತಮಿಳುನಾಡು ರಾಜಕೀಯ ಅಂತ ಹೇಳಿದ್ರೆ ಒಂದ್ ರೀತಿ ಬಿಗ್ ಸಂಚಲನ ನಡೆದಿದೆ ಅಂತಾನೆ ಹೇಳ್ಬೋದು. ನೆನ್ನೆವರೆಗೂ ಕೂಡ ರಾಜೀನಾಮೆ ಅನ್ನುವಂತ ವಿಚಾರ ಇತ್ತು, ಆದ್ರೆ ಇವತ್ತು ನೇರವಾಗಿ ರಾಜೀನಾಮೆ ಲೆಟರ್ ಅನ್ನ ನೀಡಿದ್ದಾರೆ. ಹಾಗಾಗಿ ಅಣ್ಣಾಮಲೈಯವರ ಮುಂದಿನ ಹಾದಿ ಅಥವಾ ನಡೆ ಏನಾಗಿರಬಹುದು? ಅವರು ಈಗ ಏನು ಅಂದ್ರೆ ಅವ್ರಿಗೆ ಯಾವುದೇ ಬಿಜೆಪಿನಲ್ಲಿ ಫ್ಯೂಚರ್ ಇಲ್ಲ ಅನ್ನೋ ಒಂದು ಲೆಕ್ಕದಲ್ಲಿ ಈಗ ಅವರು ಏನು ಬಿಜೆಪಿಯನ್ನ ಕ್ವಿಟ್ ಮಾಡಿರುವಂತದ್ದು. ಮತ್ತೆ ಬಿಜೆಪಿ ಕೂಡ ಅವರಿಗೆ ರಾಜ್ಯಸಭೆಯ ಒಂದು ಸೀಟನ್ನು ಕೂಡ ಆಫರ್ ಮಾಡಿತ್ತು. ಆದ್ರೆ ಅಣ್ಣಾಮಲೈ ಅವರು ಆ ರಾಜ್ಯಸಭೆ ಸೀಟನ್ನು ಕೂಡ ರೆಫ್ಯೂಸ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ಬಿಟ್ಟು. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಈಗಾಗಲೇ ಅವರು ಏನು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ ಬಿಜೆಪಿಯ. ಅದನ್ನ ಈಗಾಗಲೇ ಏನು ಪಕ್ಷದ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ ಅವ್ರಿಗೂ ಕೂಡ ಆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. 4 ಗಂಟೆಗೆ ಏನು ಅಮಿತ್ ಶಾ ಅವರು ಕೂಡ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಅಮಿತ್ ಶಾ ಅವರು ಕೂಡ ಮನವೊಲಿಸುವಂತ ಪ್ರಯತ್ನವನ್ನ. ಥ್ಯಾಂಕ್ ಯು ಅನಂತರಾಮಯ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ.